ಇವತ್ತೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ನಿನ್ನೆ ವೀಕ್ ಆಗಿದ್ದ ಕುರಿ ಇವತ್ತು ಫುಲ್ ರಿಕವರ್ ಆಗಿತ್ತು. ಡಾಕ್ಟರ್ ಯಾವ ಇಂಜೆಕ್ಷನ್ ಮಾಡಿದ್ರು ಅಂತ ನೋಡ್ಕೊಂಡಿದ್ದಿದ್ರೆ ಅದನ್ನ ಅಪ್ಡೇಟ್ ಮಾಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ಬಿಟ್ಟೆ ನಾನಂತೂ. ಪ್ರಾಪರ್ ಅಬ್ಸರ್ವೇಷನ್ ಮತ್ತೆ ಕರೆಕ್ಟ್ ಫೀಡ್ ಇದ್ದಿದ್ರಿಂದ ಈ ತರ ರಿಕವರ್ ಆಗಕ್ಕೆ ಸಾಧ್ಯ ಆಯಿತು. ಈಗ ನಾವು ಗೋದ್ರೇಜ್ ಶೀಪ್ ಫೀಡ್ ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ಪ್ರೋಟೀನ್, ವಿಟಮಿನ್ ಎ, ಡಿ, ಇ, ಮಿನರಲ್ಸ್ ಲೈಕ್ ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್, ಎನರ್ಜಿ ಪ್ಯಾಲೆಟ್ಸ್ ಮತ್ತೆ ಡೈಜೆಸ್ಟಿವ್ ಬೂಸ್ಟರ್ಸ್. ಏನಪ್ಪ ಇದೆಲ್ಲ ಅಂತಂದ್ರೆ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ನಿಮಗೆ ಗೊತ್ತೇ ಇದೆ. ಎನರ್ಜಿ ಪ್ಯಾಲೆಟ್ಸ್ ಅಂದ್ರೆ ಹೈ ಎನರ್ಜಿ ಕಾನ್ಸಂಟ್ರೇಟೆಡ್ ಫುಡ್ಸ್. ಸೊ ಇದು ಕುರಿಗೆ ಸ್ಟ್ರೆಂತ್, ವೇಟ್ ಗೇನ್ ಮತ್ತೆ ಇಮ್ಯುನಿಟಿ ಪವರ್ ಗೆ ಯೂಸ್ ಆಗುತ್ತೆ. ಡೈಜೆಸ್ಟಿವ್ ಬೂಸ್ಟರ್ಸ್ ಅಂದ್ರೆ ಪಶುವಿನ ಡೈಜೆಷನ್ ಸ್ಮೂತ್ ಆಗೋಕೆ ಹೆಲ್ಪ್ ಮಾಡೋ ಸಪ್ಲಿಮೆಂಟ್ಸ್. ಗ್ಯಾಸ್, ಇಂಡೈಜೆಷನ್, ಹೊಟ್ಟೆ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಇದೆಲ್ಲದ್ರಿಂದ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ವೇಟ್ ಗೇನ್ ತುಂಬಾ ಬೇಗ ಆಗುತ್ತೆ. ಎವ್ರಿ ಡೇ ಮಾರ್ನಿಂಗ್, ಈವ್ನಿಂಗ್ ಮೋಷನ್ ಚೆಕ್ ಮಾಡಬೇಕು ಕಂಪಲ್ಸರಿ. ಇದರಿಂದ ಡಿಸೀಸ್ ಅರ್ಲಿ ಡಿಟೆಕ್ಟ್ ಮಾಡಬಹುದು. ಮತ್ತೆ ಫೀಡ್ ಅಲ್ಲಿ ಬೇವಿನ ಸೊಪ್ಪು ಜೊತೆ ತೆಗೆದ್ ಮರದ ಎಲೆನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀವಿ. ಗೋದ್ರೇಜ್ ಶೀಪ್ ಫೀಡ್ ಅಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅನ್ನೋದು ಬೇಕು ಅಂತಂದ್ರೆ ಫೀಡ್ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.